ಹಕ್ಕಿ ಜ್ವರ ಎನ್ನುವುದನ್ನು ನಾವು ಇಷ್ಟು ದಿನ ಆಗಾಗ ಕೇಳುತ್ತಲೇ ಇದ್ರು. ಈಗ ಅದೇ ಹಕ್ಕಿ ಜ್ವರ ಮೊಟ್ಟಮೊದಲ ಬಾರಿಗೆ ಪ್ರಾಣಕ್ಕೆ ಸಂಚಕಾರ ತಂದಿದೆ ಅನ್ನೋ ಸುದ್ದಿ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಹಕ್ಕಿ ಜ್ವರ ಭಾರತವೂ ಸೇರಿದಂತೆ ಜಗತ್ತಿನ ಎಲ್ಲೆಡೆ ಅತ್ಯಂತ ವೇಗವಾಗಿ ಹರಡುತ್ತಿದೆ ಎನ್ನಲಾಗಿದೆ. ಎಷ್ಟು ದಿನ ನಾವು ಹಕ್ಕಿ ಜ್ವರ ಬಂದರೆ ಅಷ್ಟು ತಲೆ ಕೆಡಿಸಿಕೊಳ್ಳಲು ಹೋಗ್ತಿರ್ಲಿಲ್ಲ. ಆದರೆ ಈಗ ಮೆಕ್ಸಿಕೋದಿಂದ ಬಂದಿರುವ ಸುದ್ದಿ ಇದೀಗ ಎಲ್ಲಾ ದೇಶಗಳ ನಿದ್ದೆಗೆಡಿಸಿದೆ. ಇದಕ್ಕೆ ಕಾರಣ ವಿಶ್ವದಲ್ಲೇ ಮೊಟ್ಟಮೊದಲ ಬಾರಿಗೆ ಹಕ್ಕಿ ಜ್ವರದಿಂದ ಮೆಕ್ಸಿಕೋದಲ್ಲಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾನೆ. ಜೂನ್ 5ರಂದು ಮೆಕ್ಸಿಕೋದಲ್ಲಿ 59 ವರ್ಷದ ವ್ಯಕ್ತಿಯೊಬ್ಬರು ಹಕ್ಕಿ ಜ್ವರದಿಂದ ಸಾವನ್ನಪ್ಪಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಮಾಡಿದೆ. ಆದರೆ ಈ ವ್ಯಕ್ತಿಗೆ ಹಕ್ಕಿ ಜ್ವರ ಹೇಗೆ ತಗುಲಿತು ಎನ್ನುವುದನ್ನ ಈ ವರದಿಯಲ್ಲಿ ಹೇಳಿಲ್ಲ. ಉಸಿರಾಟದ ತೊಂದರೆ ಮತ್ತು ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಾಗ ಈ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಈ ವ್ಯಕ್ತಿ ಕಿಡ್ನಿ ವಿಫಲತೆಯಿಂದ ಬಳಲುತ್ತಿದ್ದರೂ ಇವನ ಸಾವಿಗೆ ಹಕ್ಕಿ ಜ್ವರದ ಸೋಂಕು ಕಾರಣ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ಮೆಕ್ಸಿಕೋದಲ್ಲಿ ಕೋಳಿಗಳಲ್ಲಿ AH5N2 ವೈರಸ್ಗಳು ಪತ್ತೆಯಾಗಿವೆ ಎಂದು ವಿಶ್ವಸಂಸ್ಥೆ ವರದಿ ಹೇಳಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಓಟದಲ್ಲಿ.